ಯಾರು? ಧನಂಜಯ ಬಂದು ಎಷ್ಟು ಹೊತ್ತಾಯಿತು? ಎಲ್ಲರೂ ಕುಶಲವೇ? ಚೇಚೆ, ಚರಣದಡಿಯಲ್ಲೇಕೆ ಕುಳಿತ ಪಾರ್ಥ? ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ತಮ್ಮ ಚರಣ ಸಾನ್ನಿಧ್ಯವೇ ನನಗೆ ಸ್ಥಾನ, ಅದೇ ನನಗೆ ಮಹಾಪ್ರಸಾದ. ವಾಸುದೇವ! ಯಾರು? ಯಾರದು? ನಾನು ಕುರುಚಕ್ರೇಶ್ವರ. ಓ ಬಾವ, ಕೌರವೇಶ್ವರ, ಯಾವಾಗ ಬಂದೆ? ಸೌಖ್ಯವೇ? ಸಮಾಚಾರವೇನು ಬಾವ? ಬಂದವರು ತಾವಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲವೇ? ಚಕ್ರವರ್ತಿಯಾದ ನೀವು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಬಾವ. ಕೃಷ್ಣ, ಬಾವ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ಹಾಗೇನಿಲ್ಲ ಬಾವ. ನಾನು ಬಂದು ಬಹಳ ಹೊತ್ತಾದರೂ ಗಮನಿಸದೆ ನಿದ್ರಿಸುವಂತೆ ನಾಟಕವಾಡಿ ಈ ನಿನ್ನ ಪ್ರಿಯ ಮಿತ್ರ ಪಾರ್ಥ ಈತನು ಬಂದ ಕೂಡಲೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿದೆ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದದ್ದನ್ನು ನಾನು ನೋಡಲೇ ಇಲ್ಲ. ಅದು ಆಗಿರಲಿ, ನೀವೀವರು ಏಕಕಾಲದಲ್ಲಿ ನನ್ನಲ್ಲಿಗೆ ಬರಲು ಕಾರಣ? ಕೃಷ್ಣ, ಬಾವ, ಪಾಂಡವರಿಗೂ ನಮಗೂ ಭೋರ್ಗರವ ಕಾಳ್ಗಿಚ್ಚಿನಂತೆ ಯುದ್ಧವು ಸಂಘಟಿಸಿರುವುದು. ಆ ಯುದ್ಧದಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬರಬೇಕಾಯಿತು. ಏನು ಯುದ್ಧವೇ ಬಾವ? ಕೃಷ್ಣ, ಎತ್ಕೊಂಬಿಡು. ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ, ಬಲ್ಲೆಯ ಇಹಲೋಕ ರಾಜರಾಡಿದ ಮರ್ಮ, ಗತಿಸಿ ಮರಳಿ ಭುವಿಗೆ ಬಂದಡೆ ಸ್ಥಿರವಲ್ಲದ ಮಾನವ ಆಸೆಯೇಕೋ ನಿರಾಸೆ, ನಿರಾಸೆ. ಬಲ ಮಾಯಾವಿ, ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಪಾಪ ದುರಿತ ಬೇಡವೋ ಈಗ ಸಮರಸ ಅಲೋಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ? ಲಾಭ ಯಾರಿಗೋ? ಅನುಜರಲು ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ, ಅನುಜರೊಡನೆ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ, ಬಂದು ಬಳಗರ ಸದಿಂದ ಬಾವ, 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 ಬಂದು ಬಳಗರ ಸದಿಂದ ಮರಣೋಮ ಮಾಡಬೇಡ, ಪ್ರಾರ್ಥನಾಗಿ ದುಡುಕಬೇಡ. ಬಾವ
ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಸಂತಾಪ ದುರಿತ ಬೇಗವೈದ ಸಮರ ಸಾಗಸ ಅನುಡಿದ ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ ಲಾಭ ಯಾರಿಗೋ ಲಾಭ ಯಾರಿಗೋ ನನಗೆ ಭಾವ ಕೇವಲ ನಲದಾಸೆಯಿಂದ ಅಣ್ಣ ತಮ್ಮಂದಿರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ, ನನ್ನ ಮಾತನ್ನು ಕೇಳಿ ಭಾವ. ಮುಕುಂದ, ಭಾವ ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿ ಸಾರ್ವಭೌಮರಾದ ನಮಗೂ ಉಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ಬಂದಿರುವ ನಮ್ಮೀರ್ವರ ಬೇಡಿಕೆಯನ್ನು ಈಡೇರಿಸು. ಅರ್ಜುನ, ಪರಮಾತ್ಮ, ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದಲೇ ಬಂದಿರುವಂತಿದೆ ಅಲ್ಲವೇ? ಹೌದು ಪರಮಾತ್ಮ. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾ ದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿತ್ತು. ಆದುದರಿಂದ ನೀನು ನನಗೆ ಸಹಾಯ ಮಾಡಲೇಬೇಕು ಪರಮಾತ್ಮ. ಸಾಧ್ಯವಿಲ್ಲ ಮುಕುಂದ, ನೀನು ವೀರನು, ನ್ಯಾಯಶೀಲನು. ಆದ್ದರಿಂದ ಮೊದಲು ನಿನ್ನಲ್ಲಿಗೆ ಬಂದವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಆದ್ದರಿಂದ ಮೊದಲು ನಿನ್ನಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸಿದಂತಾಗುವುದು. ನಿಧಾನವಾಗಿ ಆಲೋಚಿಸು. ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವುದರಲ್ಲಿ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಆತನಾದರೂ ನಿನಗಿಂತಲೂ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನು ಮೊದಲು ಕೇಳುವ ಅಧಿಕಾರ ಆತನಿಗಿರುವುದು. ಕೃಷ್ಣ, ಭಾವ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಈಗ ಕೇಳಿರಿ. ಅಪ್ರಥಮ ವೀರಭಟರಿಂದ ಕೂಡಿದ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯದಳ ಒಂದು ಕಡೆ, ನಿರಸ್ತ್ರನು ನಿರಾಯುಧನಾದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸಿರುವೆನು. ಭಾವ, ನಿರಾಯುಧನು ನಿರಸ್ತ್ರನೂ ಆದ ಈತನನ್ನು ಕಟ್ಟಿಕೊಂಡು ನಾನು ಕಾರ್ಯ ಗೆಲ್ಲುವುದಾದರೂ ಹೇಗೆ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರುದೇವ ಬಲರಾಮರ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯ ಮಾತ್ರ ನನ್ನ ಪಕ್ಷಕ್ಕೆ ಇರಲಿ. ಓಹೋ, ಅಗತ್ಯವಾಗಿ ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಭಾವ, ನಾನಿನ್ನು ಹೋಗಿ ಬರಲೇ? ಓಹೋ, ಅಗತ್ಯವಾಗಿ ನಡೆ ಭಾವ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ ಭಲೆ. ಕಣ್ ಸನ್ನೆಯಿಂದ ಭಕ್ತರನ್ನೆಚ್ಚರಿಸುವ ಈ ನಿನ್ನ ಮಾಯಾ ನಾಟಕವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಬಳಿರೆ ಏನಿದು ಕಣ್ಸನ್ನಯ ಕಪಟ ಮೋಸ. ಕೃಷ್ಣ, ಭಾವ, ಬಳಿರೆ ಏನಿದು ಕಣ್ಸನ್ನಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಪ್ರಾಣ ಸಮರ. ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ. ಮೃತ್ಯುತಾಂಡವ ಪ್ರಳಯ ಸಿಂಹನಾದ. ಹರಡಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕವನು ಸಹಿಸಲಾರ. ಕೃಷ್ಣ, ರಣದೋಳ್ ಆಯುಧವಂ ಧರಿಸದಿರೆ ಪಾಂಡವರ ರಣದೆಂತು ಪಾಲಿಪೆಯ. ನೋಡುವೆ
ಏನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ಬಾವಾ, ನೀನು ಬಲು ಕಪಟಿ, ಬಲು ಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಮಧ್ಯಮ ಪಾಂಡವನಾದರೂ ನಿನ್ನ ಪ್ರಾಣಸಖ. ಆದರೂ ಬಾಧಕವಿಲ್ಲ ಕೃಷ್ಣ. ಆದರೆ ಒಂದು ವಿಚಾರ ನೆನಪಿರಲಿ. ಏನದು ಬಾವಾ? ಕೃಷ್ಣ, ಸಮರಾಂಗಣದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪರವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದೆಯೋ ಜೋಕೆ. ಮುಂದೆ ಸಮರಾಂಗಣದಲ್ಲಿ ಸಂಧಿಸೋಣ. ಆಗ ತೋರುವೆ ಈ ನಿನ್ನ ಭಕ್ತರ ಅಕ್ಷೋಹಿಣಿ ಸೈನ್ಯಗಳ ಬಲಾಬಲವನ್ನು. ಮಾಡಿದ ಶಪಥವನ್ನು ಎಂದಾದ್ರೂ ಮರೆಯುವುದುಂಟೆ? ನಡೆ ಬಾವಾ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಕೃಷ್ಣ, ಬಾವಾ, ಈ ತುಚ್ಛ ಮನೋಭಾವವನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸುತ್ತೇನೆ, ಎಚ್ಚರ. ಏ ಕೃಷ್ಣ, ಗೋವರ್ಧನ ಗಿರಿದಾರಿ, ದಯಮಾಡಿ ಕೃಪೆ ತೋರೋ. ಶೌರಿ ದಯಮಾಡಿ ಕೃಪೆ ತೋರೋ. ಶೌರಿ ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವಾ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕಪಟ ನಾಟಕ ಸೂತ್ರಧಾರಿ, ನಾನಾ ವೇಷದ ಮಾಯವಿಗಾರಿ. ಕಪಟ ನಾಟಕ ಸೂತ್ರಧಾರಿ, ನಾನಾ ವೇಷದ ಮಾಯವಿಗಾರಿ. ಆನಂದ ಮನಕಾನಂದ, ಆನಂದ ಮನಕಾನಂದ, ನಿನ್ನಯ ಧ್ಯಾನ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯು ನನ್ನ ಕೈ ಸೇರಿದಂತೆ ಆಯಿತು. ಆರ್ಯಾವೃತ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣ ಸಮಾನವಾದ ಭಗವನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ಈಗ ನನ್ನ ದ್ವಾರಕ ಯಾತ್ರೆಯು ಸಾರ್ಥಕವಾಯಿತು.
ಸ್ವರೂಪ ನಿತ್ಯ ನಿರಂತರ ಸತ್ಯ ಸ್ವರೂಪ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ಅರಿತು ಬೆರೆತು ನೆನೆವೆನು ದೇವ ಅರಿತು ಬೆರೆತು ನೆನೆವೆನು ದೇವ ಜಗವೆಲ್ಲ ತುಂಬಿದೆ ನಿನ್ನ ಮಾಯೇ ನಿನ್ನ ಮಾಯೇ ನಿನ್ನ ಮಾಯೇ ಹರಿಯೇ ನಿನ್ನ ಮಾಯೇ. ಅರ್ಜುನ ಅರ್ಜುನ ಪರಮಾತ್ಮ ಎಂತಹ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲಮ್ಮ ಪಾರ್ಥ. ಪರಮಾತ್ಮ ನನ್ನನ್ನು ನಂಬಿ ಪರಾಜಯಕ್ಕೆ ಆಹ್ವಾನ ಕೊಟ್ಟೆಯಲ್ಲ. ಹರಿತವಾದ ಖಡ್ಗವನ್ನು ಬಿಸಿಟು ಮುಂದೆ ಹೊರೆಯಿಂದ ಆಶ್ರಯಿಸುವ ಮಂದಮತಿಗಳಂತೆ ದುರಂಧರರಾಗಿ ಮೆರೆಯುವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವನ್ನು ಕೇಳಿಕೊಳ್ಳದೆ ಹೊರತು ನನ್ನನ್ನು ನಂಬಿ ಕೆಟ್ಟೆಯಲ್ಲೋ ಪಾರ್ಥ. ಪರಮಾತ್ಮ ಪಾರ್ಥ ಧನ್ಯನಾದನ ಹರಿಯೇ ಧನ್ಯನಾದನ ಧನ್ಯನಾದನ ಹರಿಯೇ ಧನ್ಯನಾದನ ಮಾನ್ಯನಾದೆ ನಿಮ್ಮ ತವ ಕರುಣೆಯ ಬಲದಿ. ಪರಮಾತ್ಮ ಮಾನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ ಧನ್ಯನಾದನ ಹರಿಯೇ ಧನ್ಯನಾದನ. ಪರಮಾತ್ಮ ಪರಿ ಪರಿಯ ಪರಿಭವದಿಂದ ಧರೆಯಲ್ಲಿ ನೊಂದೆ ಗಂಗೆನ. ಅಲ್ಲವೇ ಪರಮಾತ್ಮ ಪರಮಾತ್ಮ ಪರಿ ಪರಿಯ ಪರಿಭವದಿಂದ ಧರೆಯಲ್ಲಿ ನೊಂದೆ ಗಂಗೆನ. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವಾಗಿಡುವೆನು ನಾ. ಪರಿಹರಿಸಿ ಕಾಯೋ ಪ್ರಭುವೇ ಚರಣದಲ್ಲಿ ಶಿರವಾಗಿಡುವೆನು ನಾ. ಧನ್ಯನಾದನ ಹರಿಯೇ ಧನ್ಯನಾದನ. ಪರಮಾತ್ಮ ಸದನದಲ್ಲಿ ಗುರುಪತಿ ಜಯವ ಅದಗೆಡಸಿ ಗೆಲ್ಲುವ ತರುವ ನಾವು. ಅಲ್ಲವೇ ಪರಮಾತ್ಮ ಪಾರ್ಥ ಸದನದಲ್ಲಿ ಗುರುಪತಿ ಜಯವ ಅದಗೆಡಸಿ ಗೆಲ್ಲುವ ತರುವ ನಾವು. ಮಾಧವನೇ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಅಲ್ಲವೇ ಪರಮಾತ್ಮ ಹೌದು ಪಾರ್ಥ ಮಾಧವನೇ ನೀ ನಮಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದನ ಹರಿಯೇ ಧನ್ಯನಾದನ ಮಾನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ. ಪರಮಾತ್ಮ ಮಾನ್ಯನಾದೆ ಇಂದು ನಿಮ್ಮ ತವ ಕರುಣೆಯ ಬಲದಿ ಧನ್ಯನಾದನ ಹರಿಯೇ
ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನೂ ಹೊಂದಿದೇನು ದೇವ. ನೀನು ನನ್ನ ರಥದ ಸಾರಥಿಯನಾಗು. ನಿರ್ಗತಿಕರಿಗೂ ಪಥಭ್ರಷ್ಟನಿಗೂ ಮಾರ್ಗದರ್ಶಕನಾದ ನೀನು. ನಿನ್ನ ವರದಸ್ತ್ರವು ನನ್ನ ರಥದ ಕಡಿವಾಡಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಜನರು ನೋಡುವರು, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಈ ಶಾಸನ ದಂಡವು ನಲೀತಿದೆ ಎಂಬುದನ್ನು. ನೀತಿ ವೃಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿ ಹೊಂದಿದ ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದು. ಪಾರ್ಥ, ಪರಮಾತ್ಮ, ಅಂತೂ ಒಳ್ಳೆಯ ಮಾತಿನಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯಲ್ಲ. ಆಗಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಉದ್ದೇಶ. ಅದಿರಲಿ ಪಾರ್ಥ, ಪರಮಾತ್ಮ, ಯಾವಾಗಲೂ ನನ್ನನ್ನು ದೇವರು ಎಂದು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವವು ನನ್ನಲ್ಲೇನಿರುವುದು ಪಾರ್ಥ. ಪರಮಾತ್ಮ, ನಂದಾನಿನಲ್ಲಿ ಇಂದ್ರಜಾಲ ಬೇಕೆ ಪಾರ್ಥ? ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ ಒಂದುವೆ ನಾ ಜಯವ ಭಯವಿಲ್ಲದೆ ಜಗದೆ. ಪರಮಾತ್ಮ, ಒಂದುವೆ ನಾಮ ಜಯವ ಭಯವಿಲ್ಲದೆ ಜಗದಿ. ಮುರಹರಿಣಿ ನಯ ಒಲುಮೆಯ ಬಲದಿ, ಮುರಹರಿಣಿ ನಯ ಒಲುಮೆಯ ಬಲದಿ. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಕಾತರವೇ ತಗೆ ವಿಜಯ ವಿಜಯ, ಕಾತರವೇ ತಗೆ ವಿಜಯ. ಕರದಳು ಕಾಳಿಯ ಬಿಡಿದಿಗೆಯೋ ಬಿಡದಿ. ಕರದಳು ಕಾಳಿಯ ಬಿಡಿದಿಗೆಯೋ ಬಿಡದಿ. ಎದೆಗೆಡದಿರು ಜೋತೆ ಕಡುದಿರದಿ, ಎದೆಗೆಡದಿರು ಜೋತೆ ಕಡುದಿರನಿ. ಕಾತರವೇ ತಗೆ ವಿಜಯ ವಿಜಯ, ಕಾತರವೇ ತಗೆ ವಿಜಯ. ವಿಜಯಕ್ಕೆ ಕಾರಣ ಕೃಷ್ಣ. ವಿಜಯಕ್ಕೆ ಕಾರಣ ಕರ್ತನು ನೀನೆ. 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 ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಸಾಹಸ ನಿನ್ನದು ಸಾಧಿಸುವವ ನಾನು. ಮಾಧವ ನಿನ್ನಯ ದಯದಿ ದಯದಿ, ಮಾಧವ ನಿನ್ನಯ ದಯದಿ. ಪಾರ್ಥ ನಿನ್ನಯ ಇತವ ಸತತವೋ ನಾ ಬಯಸಿ. ಪಾರ್ಥ ನಿನ್ನಯ ಇತವ ಸತತವೋ ನಾ ಬಯಸಿ. ಅನವರತವು ನಿನ್ನ ಬಿಡೆದಲೆ ಪೋಳೆವೆ. ಪರಮಾತ್ಮ, ಅನವರತವು ನಿನ್ನ ಬಿಡೆದಲೆ ಪೋಳೆವೆ. ಮನದನು ಮಾನವ ಪಾರ್ಥ. ಪಾರ್ಥ,
ಭಯವೇತಕೆಯಿನ್ನು ಸಾಧಿಸು ಕಾರ್ಯವ ಭಯವೇತಕೆಯಿನ್ನು ಸಾಧಿಸು ಕಾರ್ಯವ ಭಯವೇತಕೆಯಿನ್ನು ಕಾತರ ವೇತಕೆ ವಿಜಯ ವಿಜಯ ಕಾತರ ವೇತಕೆ ವಿಜಯ ಕರದೊಳುತ ವಿಜಯ ರುಕ್ಮಿಣಿ ಭೀಷ್ಮಕ ರಾಜ ತನಯೇ ಎನ್ಮನೋಗರೇ ವಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ವಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನಡೆ ಧಾವಿಸಿತು ನುಡಿಸಿದೆ ಕೊಳಲು ವಿರೋಧದ ಗೀತೆಯ ನುಡಿಸಿದ ಕೊಳಲು ವಿರೋಧದ ಗೀತೆಯ ಪಲ್ಲವಿಯನ್ನೇ ಆಡುವೆನ ಆಡುವೆನ ಬಾರನಿ ಬಾಮಿನಿ ರುಕ್ಮಿಣಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನಡೆ ಧಾವಿಸಿತು
ವಿಕಸಿತ ಸುಮಗಳ ಸುಮ ಕೋಮಲೆ ನಿನ್ನ ರುಕ್ಮಿಣಿ ವಿಕಸಿತ ಸುಮಗಳ ಸುಮ ಕೋಮಲೆ ನಿನ್ನ ಆನಂದದ ನೆನಪು ನೀನಿರಲು ಆನಂದದ ನೆನಪು ನೀನಿರಲು ಮಾರನ ಸಮರ ರುಕ್ಮಿಣಿ ಮಾರನ ಸಮರ ಒದಗಿ ಬಂದಿಗುದೀಗ ರುಕ್ಮಿಣಿ ಹೌದು ರುಕ್ಮಿಣಿ ಮಾರನ ಸಮರ ಒದಗಿ ಬಂದಿಗುದೀಗ ರುಕ್ಮಿಣಿ ಮಾರನ ಸಮರ ಒದಗಿ ಬಂದಿಗುದೀಗ ಮರುಕಲು ನಾನೆಂದು ಸಾಗಿಸಿ ಬಂದಿಗನು ಅರುಗಲು ನಾನೆಂದು ಸಾಗಿಸಿ ಬಂದಿಗನು ಮಾರನಿ ಬಾಮಿನಿ ರೋಗಿನಿ ನಿನ್ನ ಪ್ರೇಮದ ಕರೆಯೋ ಕೇಳಿಸಿತು ಹೃದಯವು ನಿನ್ನಡೆ ಧಾವಿಸಿತು 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 ಸ್ವಾಮಿ, ರುಕ್ಮಿಣಿ ಹಾಗಾದರೆ ಯುದ್ಧವು ನಿಶ್ಚಿತವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ, ಯುದ್ಧವೆಂದರೆ ನಿಮ್ಮ ಹೃದಯವು ನರ್ತಿಸುವುದೆಂದು. ಬೇರೆ ಉಪಾಯವೇ ಇಲ್ಲ ರುಕ್ಮಿಣಿ. ಯುದ್ಧವೆಂದು ಅನಿವಾರ್ಯವಾಗಿ ನಡೆಯಲೇಬೇಕು. ಆದರೆ ಎಂತಹ ಯುದ್ಧ ಗೊತ್ತೇ? ಇದುವರೆಗೂ ವಿಶ್ವ ಸೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಘೋರ ಹತ್ಯೆ. ಒಂದು ಕಡೆ ಭೀಷ್ಮ, ದ್ರೋಣ, ಕರ್ಣ, ಅಶ್ವತ್ಥಾಮ ಇನ್ನೂ ಮುಂತಾದ ಮಹಾರಥಿಕರಿಂದ ಕೂಡಿದ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದು ಕಡೆ ಪಂಚ ಪಾಂಡವರು ಅವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಎಷ್ಟು ಜನರು ಹತರಾಗಿ ಎಷ್ಟು ಜನರು ಉಳಿಯೋರು ಎಂಬುದನ್ನು ನೀನೇ ನೋಡಿವೆಯಂತೆ. ಯುದ್ಧ ಯುದ್ಧ ಪ್ರಪಂಚದ ಅನಂತ ಪ್ರಳಯ ಅಂತಿಮ ಧ್ವಂಸವೆಂದು ತಿಳಿ. ಪ್ರಭು, ಮಾನವ ಲೋಕದ ಪ್ರಳಯ ವರ್ತದಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮವು ರೂಪ ಇಡುವುದೇಕೆ? ಶಾಂತಿ ಸಂಧಾನಕ್ಕೆ ಮತ್ತೊಂದು ಸಾರಿ ಪ್ರಯತ್ನಿಸಬಾರದೆ? ರುಕ್ಮಿಣಿ, ಸ್ವಾಮಿ. ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನದ ಹಳವೆ ನೂತನದ ಆವಿಷ್ಕಾರ. ಈ ಭರತ ಭೂಮಿಗೆ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿ ಕಣವು ಹೆಚ್ಚಿ ಅಧರ್ಮದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯ ಸ್ಥಾಪನೆಯಾಗುವುದಿಲ್ಲ ರುಕ್ಮಿಣಿ. ಸ್ವಾಮಿ, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿನಿದಂತೆ. ದೃಷ್ಟಿ ಮಾತ್ರದಲ್ಲಿ ಜಡ ಜಗತ್ತನ್ನು ಜೀವಂತರಾಗಿ ಮಾಡಬಲ್ಲಿರಿ. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆಯಾದರೂ ಏಕೆ ಸ್ವಾಮಿ? ಪ್ರೇಮ ಸಮಾಧಾನ ಬೇಡವಲ್ಲ ಮಲಂಗಿ ವಿಮಲಾವತೆ. ಸಮಾಧಾನ ಬೇಡವಲ್ಲ ಕೋಮಲಾಂಗಿ ವಿಮಲಾವತೆ. ಸಮರದಿಂದ ಇರೋ ಧರಣಿ ಪಪಾರಿಣಿ ಧರಣಿ ಪಪಾರಿಣಿ ಕಾಲೇ
ಧರ್ಮರಾಜ ಸ್ಥಾಪನೆಗೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯುಕ್ತವಿಂದೊದಗೆ ಧರ್ಮರಾಜ ಸ್ಥಾಪನೆಗೆ ಧರ್ಮಯುಕ್ತವಿಂದೊದಗೆ ಧರ್ಮಭೂಮಿ ಭಾರತವೋ ಧನ್ಯ ಮಾಡುವೆ ಕಾಂತೆ ಧನ್ಯ ಮಾಡುವೆ ಭಯವಿದೇಕೆ ಕಾಂತೆ ಕಾಂತೆ ಪ್ರೇಮ ಪೂಜಿತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ರುಕ್ಮಿಣಿ ಕಾಳಸರ್ಪವು ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅಂಗವನ್ನು ಛೇದಿಸಿದ ಹೊರತು ಮತ್ಯಾವ ಉಪಾಯವೂ ಇಲ್ಲ ರುಕ್ಮಿಣಿ. ಈ ಆರ್ಯಾವರ್ತಕ್ಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾದಿ ಕಣವು ಹೆಚ್ಚಿ ಅಧರ್ಮದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯ ಸ್ಥಾಪನೆ ಯಾವುದಿಲ್ಲ ರುಕ್ಮಿಣಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಿಸಿರಿ. ಶಾಂತಿಗಾಗಿ ಮತ್ತೊಂದು ಸಾರಿ ಪ್ರಯತ್ನಿಸಿ. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸ. ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ಆದರೂ ನನ್ನ ಪ್ರಯತ್ನ ಮಾತ್ರ ವಿಫಲವಾಗುವುದು ಖಂಡಿತ. ದ್ವಾರಗೆಯ ಸೌಂದರ್ಯ ಲಾಗಾರಿ ಶ್ರೀಹರಿಯ ಪ್ರೇಮ ಚಕೋರಿ ರುಕ್ಮಿಣಿ ಬಾ ಪ್ರಿಯ ರುಕ್ಮಿಣಿ ಬಾ ರುಕ್ಮಿಣಿ ಕಲೆಯೇ ರುಕ್ಮಿಣಿ ಬಾರೆ ಕಲೆಯೇ ರೋಕಿಣಿ ಬಾರಿ ಆನಂದವಿ ಆನಂದವ ಆನಂದವಿ ಆನಂದವ ಕಾವ್ಯಾರೆ ಕಲೆಯೇ ರೋಕಿಣಿ ಬಾರಿ ಮಧುರಗಾನವು ಮಂಗಲವು ಮಾಮರ ತಂಪಲಿನಿಂದ ಕೋಗಿಲೆ ಮಧುರಗಾನವು ನಿನ್ನೊಲವು ಸವಿಗಾನ ಸುಧಯಲ್ಲಿ ಸವಿಗಾನ ಸುಧಯಲ್ಲಿ ರಾಗವು ಆಡುತ್ತಿದೆ ರಾಗವು ಆಡುತ್ತಿದೆ ರಾಗದಲ್ಲಿ ಲಯ ರಾಗ ತುಂಬಿದೆ ನಗನವಾಡುವ ಬಾಚಲುವೆ ರಾಗದಲ್ಲಿ ಲಯ ರಾಗ ತುಂಬಿದೆ ನಗನವಾಡುವ ಬಾಚಲುವೆ ಕೋಗಿಲೆ ನಿನ್ನ ಕಂಡು ನಾಚಿತು ರುಕ್ಮಿಣಿ ಸ್ವಾಮಿ ಪ್ರಿಯ ರುಕ್ಮಿಣಿ ಕೋಗಿಲೆ ನಿನ್ನ ಕಂಡು ನಾಚಿತು ನಾಟ್ಯವಾಡುವ ಬಾಚಲುವೆ ಕೋಗಿಲೆ ನಿನ್ನ ಕಂಡು
ಕಾವ್ಯಾಸುರ ಬಾರೆ ತಲೆಯೇ ರೋಕಿಣಿ ಬಾರೆ ರೋಕಿಣಿ ಬಾರೆ ರೋಕಿಣಿ ಬಾರೆ ರೋಕಿಣಿ ಬಾರೆ. ಮಂತ್ರಿ ಸೈನ್ಯಾಧೀಶರ ಭುಜಬಲ್ಲ ಸೌಯದಿ ಮೇರೆಯುವೆ ನನಗೆ ಸಮಾನರ ಹರಿಹರೇ ಸಚಿವನಗೆ ಅತಿ ಮದದೆ. ಮಂತ್ರಿ ಸೈನ್ಯಾಧೀಶರ ಭುಜಬಲ್ಲ ಸೌಯದಿ ಮೇರೆಯುವೆ ನನಗೆ ಸಮಾನರ ಹರಿಹರೇ ಸಚಿವನಗೆ ಅತಿ ಮುದದೆ. ಮಂತ್ರಿ ಸೈನ್ಯಾಧೀಶರ ಗಢ ಗಢನ್ನೆ ಪಡ ನಾಡಗಿಸಿ ಕಳರ. ಮಂತ್ರಿ ಸೈನ್ಯಾಧೀಶರ ಗಢ ಗಢನ್ನೆ ಪಡ ನಾಡಗಿಸಿ ಕಳರ ದುಷ್ಟ ಮನುಜರ ದೋಳಿ ಕೈಯುವೆ ದುಷ್ಟ ಮನುಜರ ದೋಳಿ ಕೈಯುವೆ. ಭುಜಬಲ ಸೌರ್ಯದಿ ಮೇರೆಯುವೆ ನನಗೆ ಸಮಾನರಾರಿ ಹರೇ ಸಚಿವನಗೆ ಅತಿ ಮುದದೆ. ಮಂತ್ರಿ ಸೈನ್ಯಾಧೀಶನ ಸದಾ ಶಿವನ ದಯೆಯಿಂದಲಿ ನಾನು. ಮಂತ್ರಿ ಸೈನ್ಯಾಧೀಶನ ಸದಾ ಶಿವನ ದಯೆಯಿಂದಲಿ ನಾನು ಮುದದಿ ರಾಜ್ಯವನ್ನಾಳುವೆನೋ. ಮಂತ್ರಿ ಸೈನ್ಯಾಧೀಶನ ಮುದದಿ ರಾಜ್ಯವನ್ನಾಳುವೆನೋ ಸರಿ ಸಮರಾರು ದೊರೆಯಳು ಎನಗೆ. ಮಂತ್ರಿ ಸೈನ್ಯಾಧೀಶನ ಸರಿ ಸಮರಾರು ದೊರೆಯಳು ಎನಗೆ ಭುಜಬಲ ಸೌರ್ಯದಿ ಮೇರೆಯುವೆ ನನಗೆ ಸಮಾನರಾರಿ ಹರೇ ಸಚಿವನಗೆ ಅತಿ ಮುದದೆ ಅತಿ ಮುದದಿ. ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಿಂದ ಪ್ರಜೆಗಳೆಲ್ಲರೂ ಸುಖ ಸೌಖ್ಯದಿಂದಿರುವರೇ ಅದನ್ನು ತಿಳಿಸಲಾಗೋ. ಅಪ್ಪಣೆ ಮಹಾಪ್ರಭು. ರಾಜ ರಾಜನ ಲಾಲಿಸೈ ಮಹಾರಾಜ ಮನೆ ಪಾಲಿಸೈ. ಮಹಾಪ್ರಭು ಅಂದ್ರೆ ರಾಜ ರಾಜನ ಲಾಲಿಸೈ ಮಹಾರಾಜ ಮನೆ ಪಾಲಿಸೈ. ಮಹಾಪ್ರಭು ಇಳೆಯ ಪ್ರಜೆಗಳು ಎಲ್ಲರೂ ಜೊತೆ. ಮಹಾಪ್ರಭು ಅಂದ್ರೆ ಇಳೆಯ ಪ್ರಜೆಗಳು ಎಲ್ಲರೂ ಜೊತೆ ಸುಖನಿಧಿ ಬರು ಕೇಳಿರಿ. ರಾಜ ರಾಜನ ಲಾಲಿಸೈ ಮಹಾರಾಜ ಮನೆ ಪಾಲಿಸೈ. ಮಹಾಪ್ರಭು ಅಂದ್ರೆ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರು ಧರ್ಮ ಕರ್ಮವ ಬಿಡಿದರೆ. ಮಹಾಪ್ರಭು ಅಂದ್ರೆ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶೂದ್ರರು ಧರ್ಮ ಕರ್ಮವ ಬಿಡಿದರೆ ನಿರ್ಮಲಾಂತಿ ನಡೆಯುತ್ತಿರುವ. ಮಹಾಪ್ರಭು ಅಂದ್ರೆ ನಿರ್ಮಲಾಂತಿ ನಡೆಯುತ್ತಿರುವ ನಮ್ಮ ರಾಜ್ಯದ ಪ್ರಜೆಗಳು ರಾಜ ರಾಜನ ಲಾಲಿಸೈ ಮಹಾರಾಜ ಮನೆ ಪಾಲಿಸೈ. ಮಹಾಪ್ರಭು ಅಂದ್ರೆ ಮಹಾಪ್ರಭು ಅಂದ್ರೆ ನಮ್ಮ ದ್ವಾರಕಾ ನಗರದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಯಾಗಿ ಪ್ರಜೆಗಳೆಲ್ಲರೂ ಆನಂದದಿಂದ ಕಾಲವನ್ನು ಕಳೆಯುತ್ತಿರೋರು. ಅದು ಅಲ್ಲದೆ ಸದಾ ಕಾಲದಲ್ಲಿಯೂ ನಿಮ್ಮ ಧ್ಯಾನವನ್ನು ಮಾಡುತ್ತಿರುವರು. ಮುಂದೇನಪ್ಪಣೆ ಮಹಾಪ್ರಭು. ಹೇಶ್ ಬಹಳ ಸಂತೋಷ. ನಿನ್ನ ಪೀಠವನ್ನು ನೀನು ಅಲಂಕರಿಸನಾಗೋ. ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಶನ ಮಹಾಪ್ರಭು ಬೆಳ್ಳ ಸೈನಿಕ ಸೈನ್ಯದಾಳಿ ಆಜಾವ ಬೆಳ್ಳ ಸೈನಿಕ ಸೈನ್ಯಾಧೀಶನ ಮಹಾಪ್ರಭು ಬೆಳ್ಳ ಸೈನಿಕ ಸೈನ್ಯದಾಳಿ ಆಜಾವ ಬೆಳ್ಳ ಸೈನಿಕ ಸುತ್ತಲಿರುತ್ತಿರುವ ಶತ್ರು
ನಮ್ಮ ಕಾಣಿಕೆಯ ತಂದೊಪ್ಪಿಸುವರೆ ಬೆಳ್ಳ ಸೈನಿಕ ನಮ್ಮ ಸೈನ್ಯ ಬೆಳ್ಳ ಸೈನಿಕ ಸೈನ್ಯಾಧಿಕಾರಿ ನಮ್ಮ ಸೈನ್ಯವನ್ನು ಯಾವ ರೀತಿಯಲ್ಲಿಟ್ಟಿರುವೆ ಅದನ್ನು ತಿಳಿಸಿ ನಾಗೋ. ಅಪ್ಪಣೆ ಮಹಾಪ್ರಭು. ಸೈನ್ಯವನ್ನು ಯಾವ ರೀತಿಯಲ್ಲಿ ಇಟ್ಟಿರುವುದೆಂದರೆ ಕರಿಗಳ ಗುಂಪಿಗೆ ಕೇಸರಿ ನುಗ್ಗಿದಂತೆ ಎದುರಾಗಿ ಬರುವವರ ಎದೆಯನ್ನು ಸೀಳಿ ಪಾದಸೇವಕರಂತೆ ಮಾಡಿದರು. ಮತ್ತೆ ರಪ್ಪಣೆ ಮಹಾಪ್ರಭು. ಬಹಳ ಸಂತೋಷ. ನಿನ್ನ ಪೀಠವನ್ನು ನೀನು ಅಲಂಕರಿಸಲಾಗೋ. ಅಪ್ಪಣೆ ಮಹಾಪ್ರಭು. ಮಂತ್ರಿ ಸೈನ್ಯಾಧೀಕ್ಷಣ ಮಹಾಪ್ರಭು. ಅರುಷ ತಾಳಿದನು ನಾ ಮನದಲ್ಲೋ ಅರುಷ ತಾಳಿದನು ನಾ. ಮಂತ್ರಿ ಸೈನ್ಯಾಧೀಕ್ಷಣ ಅರುಷ ತಾಳಿದನು ನಾ ಮನದಲ್ಲೋ ಅರುಷ ತಾಳಿದನು ನಾ. ಮಂತ್ರಿ ಸೈನ್ಯಾಧೀಕ್ಷಣ ತ್ರಿಭುವನದಲ್ಲಿ ಶೂರ ವಿಭವಕ್ಕೆ ಸಾಟೆ. ಮಂತ್ರಿ ಸೈನ್ಯಾಧೀಕ್ಷಣ ತ್ರಿಭುವನದಲ್ಲಿ ಶೂರ ವಿಭವಕ್ಕೆ ಸಾಟಿ ತ್ರಿಭುವನದಲ್ಲಿ ಸರಿ ಸಮರಾರೋ. ಮಂತ್ರಿ ಸೈನ್ಯಾಧೀಕ್ಷಣ ತ್ರಿಭುವನದಲ್ಲಿ ಸರಿ ಸಮರಾರು ಸಾರ ಚರಿತ ಸಾಮ್ರಾಜ್ಯದ ಸಿರಿಯ. ಮಂತ್ರಿ ಸೈನ್ಯಾಧೀಕ್ಷಣ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಅರುಷದಿ ಸಜೀವನ ನಿರುದ್ಧತಿ ಬಾಳ್ವೆ. ಮಂತ್ರಿ ಸೈನ್ಯಾಧೀಕ್ಷಣ ಅರುಷದಿ ಸಜೀವನ ನಿರುದ್ಧತಿ ಬಾಳ್ವೆ ಅರುಷದಿ ಸಜೀವನ ನಿರುದ್ಧತಿ ಬಾಳ್ವೆ. ಅರುಷ ತಾಳಿದನು ನಾ ಮನದಲ್ಲೋ ಅರುಷ ತಾಳಿದನು ನಾ. ಅಜಾಯಶೂರನಾದ ಮಂತ್ರಿಯು ಧೀಮಂತನಾದ ಸೈನ್ಯಾಧೀಕ್ಷನು ಎನ್ನ ರಾಜಸ್ಥಾನದಲ್ಲಿರುವಲ್ಲಿ ನನಗೂ ಎನ್ನ ರಾಜ್ಯಕ್ಕೂ ಯಾವ ಕುಂದು ಕೊರತೆ ತಾನೇ ಬಂದಿತು. ಬಲ ಬಲ ಬಹಳ ಸಂತೋಷ. ನಿಮ್ಮ ನಿಮ್ಮ ಪೀಠವನ್ನು ನೀವು ಅಲಂಕರಿಸುವರಾಗಿ. ಮಹಾರಾಜರಿಗೆ ಜಯವಾಗಲಿ. ಚಾರಣೆ ಸಮಾಚಾರವೇನು? ನಿಮ್ಮ ಶಿಷ್ಯನಾದ ದುರ್ಯೋಧನ ಸಾರ್ವಭೌಮರು ಇತ್ತಲೇ ಆಗಮಿಸುತ್ತಿರುವರು. ಏನು? ನನ್ನ ಪ್ರಿಯ ಶಿಷ್ಯ ದುರ್ಯೋಧನ ಸಾರ್ವಭೌಮರು ಇಲ್ಲಿಗೆ ಆಗಮಿಸುತ್ತಿರುವರಿ. ಅವರನ್ನು ಬಹಳ ಗೌರವದಿಂದ ಕರೆತೇನೆ. ಗುರುದೇವ ಬಲರಾಮರಿಗೆ ನಮಸ್ಕರಿಸುವೆನು. ದುರ್ಯೋಧನ ನಿನಗೆ ಮಂಗಳವಾಗಲಿ. ಈ ಪೀಠದಲ್ಲಿ ಕುಳಿತುಕೋ. ಅಪ್ಪಣೆ ಗುರುದೇವ. ಅವರಲ್ಲಿ ಏನಪ್ಪಣೆ? ನಮ್ಮ ಅರಮನೆಯ ನರ್ತಕಿಯರನ್ನು ಬರಮಾಡಿ. ಅಂದದ ಶಿಲೆ ಎರಡು ನಲಿದಾಡಿದೆ, ಅಂದದ ಶಿಲೆ ಎರಡು ನಲಿದಾಡಿದೆ, ಅದರ ಪನ್ನೀರ
ಪರಿಮಳ ಹೂ ಬಿರಿದು ಅಂದದ ಶಿಲೆ ಎರಡು ನಲಿದಾಡಿದೆ. ಸೈನ್ಯಾಧೀಶರೇ, ಮೋಹಿನಿಯಾದರು ಇವಳೆಸರಲ್ಲವೇ ಮೋಹಿನಿಯಾದರೆ ಇವಳೆಸರಲ್ಲವೇ ಮನಮುಖ ತುಂಬಿದ ಚಲುವಲ್ಲವೇ ಮೋಹಿನಿಯಾದರೆ ಇವಳೆಸರಲ್ಲವೇ ಮನಮುಖ ತುಂಬಿ ಚಲುವಲ್ಲವೇ ನಾಯಕನೇ ನಿನಗೆ ಈ ಹೂಹಲ್ಲವೇ ಆ ನಾಯಕನೇ ನಿನಗೆ ಈ ಹೂಹಲ್ಲವೇ ನಾಯಕನೇ ನಿನಗೆ ಈ ಹೂಹಲ್ಲವೇ ನನ್ನ ಮನಸ್ಸನ್ನು ಸೆಳೆಯುವ ಚಲುವಲ್ಲವೇ ನ ಮನಸ್ಸನ್ನು ಸೆಳೆಯುವ ಚಲುವಲ್ಲವೇ ಅಂದದ ಶಿಲೆ ಎರಡು ನಲಿದಾಡಿರ ಅದರ ಪಲ್ನೀರ ಪರಿಮಳ ಹೂ ಬಿರಿದು ಅಂದದ ಶಿಲೆ ಎರಡು ನಲಿದಾಡಿದೆ ನಲಿದಾಡಿದೆ ನಲಿದಾಡಿದೆ. ದುರ್ಯೋಧನ, ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕುಶಲವೇ? ಗುರುದೇವ, ತಮ್ಮ ಆಶೀರ್ವಾದ ಬಲದಿಂದ ನಾವೆಲ್ಲರೂ ಸೌಖ್ಯದಿಂದಿರುವೆವು. ಗುರುದೇವ, ದುರ್ಯೋಧನ, ಆ ಪಾಂಡವರಿಗೂ ನಮಗೂ ಘೋರವಾದ ಯುದ್ಧವು ಸಂಘಟಿಸಿರುವುದು. ಆ ಯುದ್ಧದಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಬಂದಿರುವ ದೇವ. ದುರ್ಯೋಧನ, ಆ ಪಾಂಡವರಿಗೂ ಕೌರವರಿಗೂ ಇದ್ದವೇ ಆಗಿದ್ದ ಪಕ್ಷದಲ್ಲಿ ಅವನು ಸೈನ್ಯವನ್ನು ಸಿದ್ಧಪಡಿಸುವನು. ನಡೆ ಕೌರವೇಶ್ವರ, ಯುದ್ಧಕ್ಕೆ ಸಿದ್ಧನಾಗೋ. ತಮ್ಮ ಅಪ್ಪಣೆ ಗುರುದೇವ. ನಿನಗೆ ಮಂಗಲವಾಗಲಿ. ಹೋಗಿ ಬಾ ದುರ್ಯೋಧನ. ಮಂತ್ರಿ, ಸೈನ್ಯಾಧೀಶರೇ, ಹಾ ಪ್ರಭು. ಈ ದಿನ ನನ್ನ ಮನಸ್ಸಿಗೆ ಏಕೋ ಬಹಳ ಬೇಸರವಾಗುತ್ತಿರುವುದಲ್ಲ. ಇರಲಿ, ಸ್ವಲ್ಪ ಕಾಲ ಉದ್ಯಾನವನಕ್ಕೆ ಹೋಗಿ ನನ್ನ ಮನಃಶಾಂತಿಯನ್ನು ಪಡಿಸಿಕೊಂಡು ಬರುವೆನು. ಅಲ್ಲಿಯವರೆಗೂ ನಿಮ್ಮ ನಿಮ್ಮ ಕಾರ್ಯದಲ್ಲಿ ನೀವು ನಿರತರಾಗಿರಿ. ಅಪ್ಪಣೆ ಮಹಾಪ್ರಭು. ಗುರುದೇವ ಬಲರಾಮರ ಆಶೀರ್ವಾದವು ದೊರಕಿತು. ಶ್ರೀಕೃಷ್ಣನ ಯಾದವ ಅಕ್ಷೋಹಿಣಿ ಸೈನ್ಯವೂ ದೊರಕಿತು. ಇನ್ನು ಈ ಧರೆಯಲ್ಲಿ ನನ್ನನ್ನೆದುರಿಸುವ ವೀರನು ಧೀರನು ಅವನಾವನಿರುವನು. ಆ ದ್ರೌಪದಿಯ ಹೆಮ್ಮೆ, ಆ ಅರ್ಜುನನ ಹಮ್ಮು, ಆ ಭೀಮನ ಗರ್ವಗಳು ಇನ್ನು ಕ್ಷಣಾರ್ಥದಲ್ಲಿ ನಾಶ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಸೈಂಧವಾದಿ ವೀರ ಯೋಧರು. ತಾತ ಭೀಷ್ಮ, ಖ್ಯಾತ ದ್ರೋಣ, ಅಶ್ವತ್ಥಾಮರು, ಶಲ್ಯ ಸೈಂಧವಾದಿ ವೀರ ಯೋಧರು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಭೀಮನನ್ನು ನನ್ನ ತಮ್ಮನು, ಪಾರ್ಥ ಶಿರವ ಹಾರಿಸುವ ವೀರ ಕರ್ಣನು. ಭೀಮನನ್ನು ಸೀಳಿ ಬಿಡುವ
ನನ್ನ ತಮ್ಮನು ಪಾರ್ಥ ಶಿರವ ಹಾರಿಸುವ ವೀರಕರ್ಣನು. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ, ಧ್ವಂಸ ಮಾಡಿ ಬಿಡುವೆನ ಪಾಂಡವ ಸೈನ್ಯ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗೆ ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ, ಇದು ಯುದ್ಧ ಕ್ಷೇತ್ರ. ಮದನಾಂತರ ಲೀಲಾಮಯ ಮಾಯಾ ಪ್ರಪಂಚ ಮಾಯಾ ಪ್ರಪಂಚವಿದು. ಮದನಾಂತರ ಲೀಲಾಮಯ ಮಾಯಾ ಪ್ರಪಂಚವಿದು. ವಗನ ಮಾಯಾ ಪ್ರಪಂಚವಿದು. ಮದನಾಂತರ ಲೀಲಾಮಯ ಮಾಯಾ ಪ್ರಪಂಚವಿದು. ಕೌರವರ ವಧಿಸಿ ಪಾಂಡವರ ಉಳಿಸಿ, ಕೌರವರ ವಧಿಸಿ ಪಾಂಡವರ ಉಳಿಸಿ, ರಣರಂಗದೊಳು ಕೀರ್ತಿಯ ಪಡೆವೆ. ರಣರಂಗದೊಳು ಕೀರ್ತಿಯ ಪಡೆವೆ. ಕಪಿ ಧ್ವಜವನು ರಣದಲ್ಲಿ ಬೆಳಗಿಸಿ, ಕಪಿ ಧ್ವಜವನು ರಣದಲ್ಲಿ ಬೆಳಗಿಸಿ, ನರನಾರಾಯಣ ಬಿರುದನ ಪಡೆಯುವೆ. ನರನಾರಾಯಣ ಬಿರುದನ ಪಡೆಯುವೆ. ಮಾಯಾ ಪ್ರಪಂಚವಿದು. ಮದನಾಂತರ ಲೀಲಾಮಯ ಮಾಯಾ ಪ್ರಪಂಚವಿದು. ಆಹಾ, ಅನರ್ಥವಾಯಿತಲ್ಲ. ದುರ್ಯೋಧನನು ನಮ್ಮ ಅಗ್ರಜನ ಬಳಿಗೆ ಬಂದು ಆತನ ಬೆಂಬಲವನ್ನು ಪಡೆದನಲ್ಲ. ನಾನು ಪಾಂಡವರನ್ನು ಗೆಲ್ಲಿಸುವ ಬಗೆ ಹೇಗೆ? ನಾನೊಂದು ಕಡೆ, ನನ್ನ ಅಗ್ರಜನೊಂದು ಕಡೆ ನಿಂತು ಯುದ್ಧ ಮಾಡಲು ಸಾಧ್ಯವೇ? ಅದೆಂದಿಗೂ ಆಗದ ಕಾರ್ಯ. ಈಗ ಇದಕ್ಕೇನು ಮಾಡುವುದು? ಓಹೋ, ಈಗ ತಿಳಿಯಿತು. ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಆ ಗೋವಿಗೆ ನಮ್ಮ ಅಗ್ರಜನಿಂದ ಸಾವುಂಟಾಗುವಂತೆ ಮಾಡುವೆನು. ಆಗ ನಮ್ಮ ಅಗ್ರಜನು ಗೋಹತ್ಯ ದೋಷ ಪರಿಹಾರವನ್ನು ಕೇಳಲು ನನ್ನ ಬಳಿಗೆ ಬರುವನು. ಆಗ ನಾನು ಮುಂದಿನ ಕಾರ್ಯವನ್ನು ಯೋಚಿಸುವೆನು. ಓಹೋ, ನನ್ನ ಅಣ್ಣನಾಗಲೇ ವಿಹಾರಕ್ಕಾಗಿ ಉದ್ಯಾನವನಕ್ಕೆ ಹೊರಟಿರುವನು. ನಾನು ಮರೆಯಲೇ ನಿಂತು ನನ್ನ ಕಾರ್ಯಚತುರತೆಯನ್ನು ತೋರಿಸುವೆನು. ಎಲೆ ಯೋಗ ಮಾಯೆ, ಜಾಗರೂಕಳಾಗು. ನನ್ನ ಅಣ್ಣನಾದ ಬಲಭದ್ರದೇವನನ್ನು ಹಿಂಬಾಲಿಸು. ಏನು
ಈ ಉದ್ಯಾನವನವು ಇಷ್ಟೊಂದು ಸುಂದರಮಯವಾಗಿರುವುದಲ್ಲ. ಗಿಣಿ ಕೋಯಿಲೆಗಳ ಗಾನ, ನವಿಲಿನ ಕುಣಿತ, ಆ ಹಬ್ಬ ಎಷ್ಟು ಸುಂದರಮಯವಾಗಿರುವುದು. ಇನ್ನು ಮುಂದೆ ಸ್ವಲ್ಪ ಹೊಯ್ಯು ನೋಡುವೆನು. ಏನು, ಯಾವುದೋ ಒಂದು ಗೋ ಬಂದು ನಮ್ಮ ಉದ್ಯಾನವನವನ್ನು ಹಾಳು ಮಾಡುತ್ತಿರುವುದಲ್ಲ. ಇದನ್ನು ಮುಂದಕ್ಕೆ ಓಡಿಸಿ ನೋಡುವೆನು. ಎಲ್ಲವೋ ಗೋವೆ, ಹಾಗೋ ಮುಂದಕ್ಕೆ. ಏನು, ಈ ಗೋವನ್ನು ಮುಂದಕ್ಕೆ ಓಡಿಸಲು ಹೋದರೆ ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಇರಲಿ, ಇದಕ್ಕೆ ತಕ್ಕ ಪಾಠವನ್ನೇ ಕಲಿಸುವನು. ಎಲ್ಲವೋ ಗೋವೆ, ಹಾಗೋ ಮುಂದಕ್ಕೆ. ಆ ಶಂಕರ, ಕೃಷ್ಣ ಎಲ್ಲಿರುವೆ, ಬೇಗ ಬಾ. ವಂದನು ನಾನೆಂದು ಗೋವಂದನ, ವಂದನು ನಾನೆಂದು ಗೋವಂದನ, ತಿಳಿಯದ ಏ ವಿಧಿಯ ಸ್ವಭಾವ, ತಿಳಿಯದ ಈ ವಿಧಿಯ ಸ್ವಭಾವ, ವಂದನು ನಾನೆಂದು ಗೋವಂದನ. ನನ್ನರೆಯದ ಗೋವೋ ಕ್ಷಣದಲ ಪೇತೋ ಸಾವೋ ಶಂಕರ, ನನ್ನರೆಯದ ಗೋವೋ ಕ್ಷಣದ ಪೇತೋ ಸಾವು, ಯಾರಾಗುವರು ಈ ಪಾಪಿಗೆ ನೆರವು, ಯಾರಾಗುವರು ಈ ಪಾಪಿಗೆ ನೆರವು, ವಂದನು ನಾನೆಂದು ಗೋವಂದನ. ಕೃಷ್ಣ ಎಲ್ಲಿರುವೆ, ಬೇಗ ಬಾ. ಅಗ್ರಜನಿಗೆ ನಮಸ್ಕರಿಸು. ಕೃಷ್ಣ ನಿನಗೆ ಮಂಗಳವಾಗಲಿ. ಅಗ್ರಜ, ಕೃಷ್ಣ, ನನ್ನನ್ನು ಇಷ್ಟು ತ್ವರಿತವಾಗಿ ಕರೆಸಲು ಕಾರಣವೇನು? ಕೃಷ್ಣ, ನಾನು ಏನೆಂದು ಹೇಳಲಿ? ನಮ್ಮ ಉದ್ಯಾನವನವನ್ನು ಯಾವುದೋ ಒಂದು ಗೋ ಬಂದು ಉದ್ಯಾನವನವನ್ನೆಲ್ಲ ಹಾಳು ಮಾಡುತ್ತಿತ್ತು. ಅದನ್ನು ನೆಪ ಮಾತ್ರಕ್ಕೆ ಒಂದು ಕಲ್ಲನ್ನು ಎಸೆದನು ಕೃಷ್ಣ. ತಕ್ಷಣವೇ ಪ್ರಾಣ ಬಿಟ್ಟಿತು ಕೃಷ್ಣ, ತಕ್ಷಣವೇ ಪ್ರಾಣ ಬಿಟ್ಟಿತು. ಅಗ್ರಜ, ಕೇಳಲಾರೇನು ಈ ದುರ್ವಾರ್ತೆಯನ್ನು? ಅಗ್ರಜ, ಕೃಷ್ಣ, ಯಾದವ ವಂಶ ಸಂಭೂತನಾಗಿ ಇಂತಹ ಕಾರ್ಯವನ್ನು ಮಾಡಬಹುದೇ? ಪ್ರಪಂಚದಲ್ಲಿ ಗೋಹತ್ಯೆ, ಸ್ತ್ರೀ ಹತ್ಯೆ, ಶಿಶು ಹತ್ಯೆ, ಬ್ರಹ್ಮಹತ್ಯೆಯನ್ನು ಮಾಡಿದವರಿಗೆ ಇಂದರವರವಾದಿ ನರಕವು ಪ್ರಾಪ್ತಿಯಾಗುವುದೆಂದು ಹಿರಿಯರ ಶಾಸ್ತ್ರವಿರುವುದು. ಹೀಗಿರುವಲ್ಲಿ ಏನು ಮಾಡುವುದು ಅಗ್ರಜ, ಏನು ಮಾಡುವುದು? ಕೃಷ್ಣ, ಇದಕ್ಕೇನಾದರೂ ಒಂದು ಉಪಾಯವನ್ನು ತಿಳಿಸೋನಾಗೋ ಕೃಷ್ಣ. ಅಗ್ರಜ, ಕೃಷ್ಣ, ಉಪಾಯವೇನೋ ಇತ್ತು, ಆದರೆ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವೆನೆಂದು ಅಭಯ ಕೊಟ್ಟಿರುವೆಯಲ್ಲ, ಮುಂದೆ ಅವನ ಪಾಡೇನು? ಕೃಷ್ಣ, ನನಗೆ ಬಂದಿರುವ ಸಂಕಟವನ್ನು ನಾನು ಪರಿಹರಿಸಿಕೊಂಡರೆ ಸಾಕು. ದುರ್ಯೋಧನನ ಕತೆ ಏನಾದರೂ ಆಗಲಿ, ನನಗೆ ಬಂದಿರುವ ಕಷ್ಟವನ್ನು ನಾನು ಪರಿಹರಿಸಿಕೊಳ್ಳುವೆನು. ಇದಕ್ಕೆ ಉಪಾಯವನ್ನು ತಿಳಿಸುವನಾಗು ಕೃಷ್ಣ. ಹಾಗಾದರೆ ಹೇಳುವೆನು ಕೇಳು ಅಗ್ರಜ. ಹೇಳುವನಾಗು ಕೃಷ್ಣ. ಇಂದಿನಿಂದ 21 ದಿನದ ಯಾತ್ರೆಯನ್ನು ಕೈಗೊಂಡು ಕಾಶಿ, ಕಂಚಿ, ಗೋಕರ್ಣ, ಮಧುರೆ, ಮೀನಾಕ್ಷಿ ಇನ್ನೂ ಮುಂತಾದ ಪುಣ್ಯಕ್ಷೇತ್ರಗಳನ್ನು ಸಂದರ್ಶಿಸಿಕೊಂಡು ಗಂಗಾ, ಯಮುನಾ, ತುಂಗಭದ್ರಾ, ನೇತ್ರಾವತಿ, ಪಾಪನಾಶಿನಿ ಇನ್ನೂ ಮುಂತಾದ ಪುಣ್ಯ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಅಲ್ಲಿಗೆ ನಿನ್ನ ದೋಷ ಪರಿಹಾರವಾಗುವುದು ಅಗ್ರಜ. ಆಗಿದ್ದ ಪಕ್ಷದಲ್ಲಿ ಇಂದಿನಿಂದಲೇ 21 ದಿನ ಭೂಪ್ರದರ್ಶನೆಗೆ ಹೋಗಿ ನನ್ನ ಪಾಪವನ್ನು ನಾನು ಪರಿಹರಿಸಿಕೊಂಡು ಬರುವೆನು ಕೃಷ್ಣ. ಅಲ್ಲಿಯವರೆಗೂ ರಾಜ್ಯ ಕಾರ್ಯದಲ್ಲಿ ನೀನು ನಿರತನಾಗಿರು ಕೃಷ್ಣ. ಹಾಗೆ ಆಗಲಿ ಅಗ್ರಜ, ಹಾಗೆ ಆಗಲಿ ಕೃಷ್ಣ. ಕಟ್ಟ ಕಟ್ಟ ಕೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಕಟ್ಟ ಕಟ್ಟ ಗೋವತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ, ಅಯ್ಯೋ ಕರ್ಮಕ್ಕೆ ಒಳಗಾದೆ. ಘೋರಾರಣ್ಯದ ಗೋಮಾತೆಯನು ಕೊಂದನು ನಾನು ಕೋಪದಲೇ,
ಅನ್ನೋ ಕೋಪದಲ್ಲಿ ಕೊಂದ ಪಾಪಕ್ಕೆ ಪರಿಯನು ತಿಳಿಯದೆ ಬಳಲುವ ಗತಿಯಾಯ್ತೆ. ಅಯ್ಯೋ ನರಳುವ ಗತಿಯಾಯ್ತೆ. ಅಕಟ ಕಟ ಗೋವಂತ್ಯಯ ಮಾಡಿ ಪಾಪಕ್ಕೆ ಗುರಿಯಾದೆ. ಅಯ್ಯೋ ಕರ್ಮಕ್ಕೆ ಒಳಗಾದೆ, ಕರ್ಮಕ್ಕೆ ಒಳಗಾದೆ. ಈಗ ಫಲಿಸಿತು. ಅಣ್ಣನ 21 ದಿನದ ಯಾತ್ರೆಯು ಮುಗಿಯುವುದರೊಳಗಾಗಿ ನಾನು 18 ದಿನದಲ್ಲಿ ಈ ಕುರುಕ್ಷೇತ್ರ ಮಹಾಯುದ್ಧವನ್ನು ಮುಗಿಸಿಬಿಡುವೆನು. ಕೃಷ್ಣ ಮೊರೆಯ ಕೇಳೋ ಗೋಪಿಲೋಲ ಕೃಷ್ಣ 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 ಅಣ್ಣ ಹರಿಯ ಎನ್ನನೆ ಮರೆತ ಮೇಲಿನ ಧರೆಗೆ ಮಾರೆವೆ ಏನೋ
ಜನುಮ ವ್ಯರ್ಥವೇ. ಪಾಂಚಾಲಿ, ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಹೀಗೇಕೆ ಚಿಂತಿಸುತ್ತಿರುವೆ? ಪಾಂಚಾಲಿ, ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸನ್ನಿಹಿತವಾಗುತ್ತಿರುವುದು. ಮಹಾಮಹಿಮನಾದ ಶ್ರೀಕೃಷ್ಣನ ಪರಮಾತ್ಮನ ಕೃಪೆಯಿಂದ ನಿನ್ನ ಬಹುದಿನದ ಪಂಥವು ಈಡೇರುವುದು. ಈ ಪರಿ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದೇವಿ, ಶಾಂತಳಾಗು. ಅಗ್ರಜ ಕಡಿಯುವೆ ಕಡುನೀಚರ ಹಿಡಿದೆಳೆಯುವೆ ಆ ದುಷ್ಟ ಧೂಳರ ಕಡಿಯುವೆ ಕಡುನೀಚರ. ಅಗ್ರಜ ಕಡಿಯುವೆ ಕಡುನೀಚರ ಹಿಡಿದೆಳೆಯುವೆ ಆ ದುಷ್ಟ ಧೂಳರ ಕಡಿಯುವೆ ಕಡುನೀಚರ. ಅದವರ ಬಿಡಿಯುತ್ತ ಒದನು ಒದನುದ ಅದವರನೆಲ್ಲ ಅದವರ ಪಿಡಿಯುತ್ತೆ ಒದನು ಒದನುದ ಅದವರನೆಲ್ಲ ದೂರದ ತುರುಳನ ಶಿರವನ್ನು ತರೆಯುತ್ತೆ ದೂರದ ತುರುಳನ ಶಿರವನ್ನು ತರೆಯುತ್ತೆ ಕಡಿಯುವೆ ಕಡುನೀಚರ ಹಿಡಿದೆಳೆಯುವೆ ಆ ದುಷ್ಟ ದುರುಳರ ಕಡಿಯುವೆ ಕಡುನೀಚರ ಕಡಿಯುವೆ ಕಡುನೀಚರ ಕಡಿಯುವೆ ಕಡುನೀಚರ. ಅಗ್ರಜ ಸಕಲ ಲೋಕಾನುಭವ ಉಳ್ಳ ನಿಮಗೆ ಪ್ರತ್ಯುತ್ತರ ನುಡಿಯುತ್ತೇನೆಂದು ಅನ್ಯತಾ ಭಾವಿಸಬೇಡಿ. ವಂಚಕರ ನಿಂದನೆಯಿಂದ ಈ ನನ್ನ ಸ್ಥೈರ್ಯವು ಅಲ್ಲೋಲ ಕಲ್ಲೋಲವಾಗಿದೆ. ಬಾಲ್ಯದಿಂದಲೂ ಬಹು ಕಷ್ಟ ನಷ್ಟಗಳನ್ನುಂಟು ಮಾಡಿದ ಕೌರವನಿಗೆ ಎದರಿ ಏಣಿಗಳಂತೆ ಕೈ ಕಟ್ಟಿಕೊಳ್ಳುತ್ತಿಲ್ಲ. ತನ್ನದೇ ಸರ್ವಾಧಿಕಾರವೆಂದು ಮೆರೆಯುತ್ತಿರುವ ಆ ದ್ರೋಹಿಗಳನ್ನು ಕಂಡು ಈ ನನ್ನ ದೇಹ ಕೆಂಡವಾಗಿದೆ. ದೋರ್ದಂಡ ಪರಾಕ್ರಮ, ನಿಜ ವಿಕ್ರಮ, ಸ್ವಾರ್ಥತೆಯುಳ್ಳ ಪಂಚ ಪಾಂಡವರು ದುಷ್ಟರ ಅತಾಗತ ಶಿರಪ್ರಹಾರಕ್ಕಾಗಿ ಛಲದಂಕದಲ್ಲಿ ಕಾಲಿಟ್ಟು ವೈರಿಗಳು ನಿರ್ಮಿಸಿದ ಘನ ಕಾರ್ಯವನ್ನು ಎಂದಿಗೂ ಸಾಧಿಸದೆ ಬಿಡತಕ್ಕವನಲ್ಲ ಈ ಕಲಿ ಭೀಮ. ಈ ಭೀಮನ ಧೈರ್ಯ, ಪೌರುಷ, ಪರಾಕ್ರಮಗಳೇ ಆ ಕುರುಕುಲದ ಮೃತ್ಯು. ಸಹೋದರ, ಶಾಂತನಾಗು. ಶಾಂತಿ ಬಿಡುತ್ತಬೇಡ. ವೈರಿ ಕುರುಕುಲದವರನ್ನು ವಧಿಸುವೆನು. ಅಗ್ರಜ ವೈರಿ ಕುರುಕುಲದವರನ್ನು ವಧಿಸುವೆನು. ಸಿರಿಯಂಬೆರದು ಸಿರಿಯಂಬೆರದು ಧರಿಸಿ ಬಲಸಾಕ್ತಿ ನಿಲ್ಲರುವ ವೈರಿ ಕುರುಕುಲದವರನ್ನು ವಧಿಸುವೆನು. ಅಗ್ರಜ ಅನುಸರೆಂಬುವ ಅಕ್ಕರೆಯಿಲ್ಲ ಸೊಕ್ಕಿದ ಕುರುಕುಲ ಕೊಂಡೆಗಳು. ಅನುಸರೆಂಬುವ ಅಕ್ಕರೆಯಿಲ್ಲದೆ ಸೊಕ್ಕಿದ ಕುರುಕುಲ ಕೊಂಡೆಗಳು. ಭಕ್ತಸವೆಲ್ಲವೂ ಭಕ್ತಿಸಿ ಅನ್ಯಾಯವೆಸಗಿದ ರಕ್ತಸ ಭಕ್ತಸವೆಲ್ಲವೂ ಭಕ್ತಿಸಿ ಅನ್ಯಾಯವೆಸಗಿದ ರಕ್ತಸರ ಲೆಕ್ಕಿಸದೆ ಕಳಗಿಸಿಕೊಂಡು ಮುಕ್ಕಿಸಲು ಬೆಳವಣಿಗೆ ಲೆಕ್ಕಿಸದೆ ಮುಕ್ಕಿಸಲು ಬೆಳವಣಿಗೆ. ಸಭೆಗಳು ಪತ್ತಿಯ ಗರ್ಭದ ಜನದ ಸಭೆಗಳು ಪತ್ತಿಯ ಗರ್ಭದ ಜನದ ಮೂರ್ಖರವರನ್ನು ವೈರಿ ಕುರುಕುಲದವರನ್ನು ವಧಿಸುವೆನು. ಅಗ್ರಜ ವೈರಿ ಕುರುಕುಲದವರನ್ನು ವಧಿಸುವೆನು. ಸಿರಿಯಂಬೆರದು ದುರಹಂಕಾರದಿ ಸಿರಿಯಂಬೆರದು ದುರಹಂಕಾರ ಕಳಿಸಿ ಬರಸಾಕ್ತಿ ನಿಲ್ಲರು. ವೈರಿ ಕುರುಕುಲದವರನ್ನು ಸೆಗೆದು ಶಾಂತಿ ಶಾಂತಿ ಇನ್ನು ಬಿಟ್ಟಿಲ್ಲವೇನಲ್ಲ. ನಿಮಗ ಹುಚ್ಚುತನದ ಕ್ರಾಂತಿ ಅಡಿಗಡಿ ಅಡ್ಡಗಟ್ಟಿ ಕಾಡುತ್ತಿರುವ ಕುರು ಸಂತತಿಯ
ನಿಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನು ಚುಚ್ಚಲವೇನ ವಿಷಪ್ರಾಸನ ಸರ್ಪಬಂಧ ಕಪಟ ದ್ಯೂತ ಭೀಕರ ಕಾಡಿನ ವನವಾಸ ಅದು ಅಲ್ಲದೆ ತುಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ನಿ ಎಂದೆಂಬುದನ್ನೇ ಮರೆತು ಪಾಂಚಾಲಿ ಬಾಲನ ತಲೆ ಆ ದುರ್ಯೋಧನ ಇವುಗಳನ್ನೆಲ್ಲ ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ಅವರು ಅಂತಹ ಬಲವಂತರಾದ ನಿಜವಾದರೆ ತೊಡೆ ತಟ್ಟಿ ರಣಾಂಗಣದಲ್ಲಿ ಕೋಟ್ಯಾಧಿಕರಾಗಿ ಬಂದರು ಸಾಟಿ ಇಲ್ಲದೆ ರಕ್ತವನ್ನೆರಿಸಿ ಬಿಡುತ್ತೇನೆ. ಹಿಂದೆ ನಿಮ್ಮ ಧರ್ಮದ ಕಟ್ಟಿಗೆ ಪಟ್ಟು ಬಿತ್ತು ನಾವು ಪಟ್ಟ ಕಷ್ಟಗಳೇ ಸಾಕು. ಇನ್ನು ಏನಾದರೂ ಯುದ್ಧವು ನಡೆದೇ ತೀರಬೇಕು. ಭೀಮಸೇನ, ದುಡುಕಬೇಡ, ಸೇರಿಸು. ನಿನ್ನ ಹೃದಯದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ, ನಾನು ಬಲ್ಲೆ. ಶ್ರೀಕೃಷ್ಣ ಪರಮಾತ್ಮನು ಮುಂದೆ ಬರುವ ಮಹಾಯುದ್ಧಕ್ಕೆ ನಮ್ಮ ಪಕ್ಷವನ್ನು ವಹಿಸುವನೆಂದು ಈಗಾಗಲೇ ದೂತರ ವಿಚಾರವು ತಿಳಿಸಿರುವನು. ಶಾಂತನಾಗು. ಇನ್ನೇನು ಅರ್ಜುನನೊಡನೆ ಶ್ರೀಕೃಷ್ಣ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ನಾವು ಆ ಪರಮಾತ್ಮನನ್ನು ಆಲೋಚಿಸೋಣ. ನಾವೆಲ್ಲರೂ ಆ ಪರಮಾತ್ಮನನ್ನು ಆಲೋಚಿಸೋಣ. ಕೃಷ್ಣ ಕೃಷ್ಣ ದೇವ ನಿದಯತೋ ಕೃಪಾ ದೇವ ನಿದಯತೋ ಕೃಪಾ